जिनका नाम सागर लकुंडी है और लक्ष्मण है और साइंटिस्ट मंजा और दाऊद नदाफ, 4 लोगों पे इनिशिएट किए थे। और एज पर दी प्रोटोकॉल वो हाई कोर्ट एडवाइजरी बोर्ड पे जाएगा, वहाँ भी हमारा आदेश जो है उसको अपहोल्ड किया गया है। अभी फ्रॉम द डेट ऑफ अरेस्ट एक साल तक नेक्स्ट ईयर जून तक ये चारों लोग जेल में रहेंगे। ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಗುಂಡಾ ಕಾಯ್ದೆಯಡಿ ಬಂಧನದ ಆದೇಶವನ್ನ ಎತ್ತಿ ಹಿಡಿದ ಮಾನ್ಯ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ರೌಡಿ ಶೀಟರ್ಗಳಾದ ಸಾಗರ್ ಲಕ್ಕುಂಡಿ 28 ವರ್ಷ, ಹಳಿ ಹುಬ್ಬಳ್ಳಿ ಪೊಲೀಸ್ ಠಾಣೆ, ಲಕ್ಷ್ಮಣ್ ಗಬ್ಯಾ ಬಳ್ಳಾರಿ 30 ವರ್ಷ, ಬೆಂಡಿಗೇರಿ ಪೊಲೀಸ್ ಠಾಣೆ, ಮಂಜುನಾಥ್ ಸೈಂಟಿಸ್ಟ್ ಮಂಜಾ ಭಂಡಾರಿ 36 ವರ್ಷ, ಕೇಶವಪುರ್ ಪೊಲೀಸ್ ಠಾಣೆ, ದಾವೂದ್ ನದಾಫ್ 32 ವರ್ಷ, ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ. ನಿರಂತರವಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿ ಕಾನೂನು ವ್ಯವಸ್ಥೆ ಹದಗೆಡಿಸುತ್ತಿದ್ದ ಇವರುಗಳ ಚಟುವಟಿಕೆಗಳನ್ನು ನಿಯಂತ್ರಿಸಲು ಕಳೆದ ತಿಂಗಳು ಪೊಲೀಸ್ ಆಯುಕ್ತರು ಹಾಗೂ ಹೆಚ್ಚುವರಿ ಜಿಲ್ಲಾ ದಂಡಾಧಿಕಾರಿಗಳು ಹುಬ್ಬಳ್ಳಿ ಧಾರವಾಡ ಅವರು ಗುಂಡಾ ಕಾಯ್ದೆ 1985 ಅಡಿಯಲ್ಲಿ 1 ವರ್ಷದ ಅವಧಿಯವರೆಗೆ ವಿವಿಧ ಕಾರಾಗೃಹಗಳಲ್ಲಿ ಇಡಲು ಬಂಧನ ಆಜ್ಞೆ ಹೊರಡಿಸಿದ್ದರು. ಮಾನ್ಯ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿಯು ಮೇಲ್ಕಾಣಿಸಿದ ರೌಡಿ ಶೀಟರ್ಗಳ ವಿರುದ್ಧ ಹೊರಡಿಸಿದ್ದ ಗುಂಡಾ ಕಾಯ್ದೆಯಡಿ ಬಂಧನ ಆದೇಶದ ವಿಚಾರಣೆಯನ್ನು ಕೈಗೊಂಡಿದ್ದು, ರೌಡಿ ಶೀಟರ್ಗಳು ತಮಗೆ ನೀಡಿದ ಜಮೀನು ಷರತ್ತುಗಳನ್ನು ಮತ್ತು ಉತ್ತಮ ರೀತಿಯಲ್ಲಿ ಬದುಕಲು ನೀಡಿರುವ ಅವಕಾಶಗಳನ್ನು ಉಲ್ಲಂಘಿಸಿ ತಲೆಮರೆಸಿಕೊಂಡು ನಿರಂತರ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಇವರುಗಳು ಮಾರಕವಾಗಿರುವುದರಿಂದ ಪೊಲೀಸ್ ಆಯುಕ್ತರು ಮಾಡಿರುವ ಆದೇಶವನ್ನ ಎತ್ತಿ ಹಿಡಿದು 1 ವರ್ಷದ ಅವಧಿಯವರೆಗೆ ಬಂಧನ ಆಜ್ಞೆಯನ್ನ ಮುಂದುವರಿಸಿ ಆದೇಶಿಸಿರುತ್ತದೆ. ಈ ವಿಷಯವಾಗಿ ಮಾನ್ಯ ಪೊಲೀಸ್ ನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಬೆಂಗಳೂರು ಇವರು ಪೊಲೀಸ್ ಆಯುಕ್ತರ ಕ್ರಮವನ್ನ ಮೆಚ್ಚಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. जून महीने में हमारा हुबली धारवाड़ कमिश्नरेट में हम 4 लोगों पर गुंडा एक्ट डाले थे, जिनका नाम सागर लकुंडी है और लक्ष्मण है और साइंटिस्ट मंजा और दाऊद नदाफ, 4 लोगों पे इनिशिएट किए थे। और एज पर दी प्रोटोकॉल वो हाई कोर्ट एडवाइजरी बोर्ड पे जाएगा, वहाँ भी हमारा आदेश जो है उसको अपहोल्ड किया गया है। अभी फ्रॉम द डेट ऑफ अरेस्ट एक साल तक नेक्स्ट ईयर जून तक ये चारों लोग जेल में रहेंगे। और हमारा कमिश्नरेट में बहुत सारे इनिशिएटिव्स लिया गया है एंटी सोशल एलिमेंट्स को सिटी से और ऑफेंसेस क्राइम से दूर रखने के लिए। 83 गड़ीपार एक्सटर्नमेंट केसेस किए हैं, 700 से भी ज़्यादा प्रिवेंटिव केसेस किए हैं। और ये हमारा जो कोशिश है हुबली धारवाड़ ट्विन सिटीज़ को शांत रखने का, ये जारी रहेगा। हुबली धारवाड़ नगर कमिश्नरेट ವ್ಯಾಪ್ತಿಯಲ್ಲಿ ರೌಡಿ ಮತ್ತು ಗುಂಡಾ ಚಟುವಟಿಕೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಕಷ್ಟು ಉಪಕ್ರಮಗಳನ್ನು ನಮ್ಮ ಇಲಾಖೆ ವತಿಯಿಂದ ತಗೋತಾ ಬಂದಿದ್ದೀವಿ. ಈ ವರ್ಷದ ಮಾಹಿತಿಯನ್ನು ನಾನು ಹೇಳೋದಾದರೆ, ಸುಮಾರು 700ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಅಂದರೆ BNSS ಅಲ್ಲಿ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ಳಲಾಗಿದೆ. ತಗೊಂಡು ಅವರಿಂದ ಉತ್ತಮ ನಡವಳಿಕೆ ಮತ್ತು ಉತ್ತಮ ನಡತೆಗೆ ಬಾಂಡ್ಗಳನ್ನು ತಗೊಳ್ಳಲಾಗಿದೆ. ಅಕಸ್ಮಾತ್ ಯಾರಾದರೂ ಬ್ರೀಚ್ ಮಾಡಿದರೆ ಅವ್ರನ್ನ ನಾವು ಆ ಬಾಂಡನ್ನು ಕಾನ್ಫಿಸ್ಕೇಟ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಎರಡನೇದಾಗಿ, ಕಾಲಕ್ಕೆ ರೌಡಿ ಶೀಟರ್ಗಳ ಮೇಲುಸ್ತುವಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರವಾಗಿ ಅವರ ಚಲನವಲನವನ್ನು ಗಮನಿಸುವಂಥದ್ದು, ಅವ್ರು ಯಾವ್ದಾದ್ರು ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂಥದ್ದು, ಅದೇ ರೀತಿಯಾಗಿ ಅವರ ಮನೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಅವ್ರ ಮನೆಗಳು, ಅವರ ಅಡ್ಡಗಳು, ಅವರು ವ್ಯವಹಾರ ನಡೆಸುವಂಥ ಜಾಗಗಳಿಂದ ಅಲ್ಲಿ ಸರ್ಚ್ ಮಾಡುವಂಥದ್ದು, ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂಥದ್ದು, ಆಮೇಲೆ ಠಾಣೆಗಳಿಗೆ ACP ಆಫೀಸು, ನಮ್ಮ CCP ಆಫೀಸಿಗೆ ನಿರಂತರವಾಗಿ ಕರೆಸಿ ಅವ್ರನ್ನ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ಸುಮಾರು 83 ಜನರ ಮೇಲೆ ನಾವು ಎಕ್ಸ್ಟರ್ನಮೆಂಟ್ ಅಂದರೆ ಗಡೀಪಾರ ಆದೇಶವನ್ನು ಈ ವರ್ಷದಲ್ಲಿ ಮಾಡಿದ್ವಿ.
ಅದ್ರ ಜೊತೆಗೆ 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಕಾಯ್ದೆಯನ್ನ ಜಾರಿ ಮಾಡಿದ್ವಿ. ಗೂಂಡಾ ಆಕ್ಟ್ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಕರೆಯುವಂಥದ್ದು. ಈ ಕಾಯ್ದೆ ಹೆಸರು ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ, ವಿಡಿಯೋ ಅಥವಾ ಆಡಿಯೋ ಪೈರೇಟ್ ಚಟುವಟಿಕೆಗಳ ತಡೆ ಅಧಿನಿಯಮ 1985. ಇದನ್ನ ನಾವು ಗೂಂಡಾ ಆಕ್ಟ್ ಅಂತ ಜನರಲಿ ಕರಿತೀವಿ. ಅದರಲ್ಲಿ 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ. ಒಬ್ಬ ಸಾಗರ್ ಲಕ್ಕುಂಡಿ ಅಂತ, ಅವನಿಗೆ 28 ವರ್ಷ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವನ ಮೇಲೆ ಜಾರಿ ಮಾಡಿದ್ವಿ. ಇವನ ಮೇಲೆ 8 ಪ್ರಕರಣಗಳು ಮತ್ತು 4 ಪ್ರಿವೆಂಟಿವ್ ಕೇಸಸ್ ಇದೆ. ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ ಬಳ್ಳಾರಿ ಅಂತಿತ್ತು, ಅವ್ರು 30 ವರ್ಷ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ವಿ. ಇದರ ಮೇಲೆ 13 ಪ್ರಕರಣಗಳು ಮತ್ತು 4 ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣಗಳಿತ್ತು. ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜು ಅನ್ನುವಂಥವನು 36 ವರ್ಷ, ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 34 ಪ್ರಕರಣಗಳು ಇವನ ಮೇಲಿತ್ತು ಮತ್ತು 6 PR ಪ್ರಕರಣಗಳಿತ್ತು. ಅದೇ ರೀತಿ ದಾವೂದ್ ನದಾಫ್ 32 ವರ್ಷ, ಶಹರ ಪೊಲೀಸ್ ಠಾಣೆ, ಇವನ ಮೇಲೆ 17 ಪ್ರಕರಣಗಳು ಮತ್ತು 10 ಮುಂಜಾಗ್ರತಾ ಕ್ರಮದಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಈ 4 ವ್ಯಕ್ತಿಗಳ ಮೇಲೆ ನಾವು ಜೂನ್ ತಿಂಗಳಲ್ಲಿ ಗೂಂಡಾ ಕಾಯ್ದೆನ ಜಾರಿ ಮಾಡಿ ಬಳ್ಳಾರಿ, ಮೈಸೂರು, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಜೈಲ್ಗಳಿಗೆ ಬಿಟ್ಟು ಬರುವಂಥ ಕೆಲಸ ಮಾಡಿದ್ವಿ. ಮತ್ತು ನಿಯಮಗಳ ಪ್ರಕಾರ ಗೂಂಡಾ ಕಾಯ್ದೆಯಲ್ಲಿ ನಾವು ಮಾಹಿತಿಯನ್ನು ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ಕಚೇರಿಗೂ ಮತ್ತು ಬೇರೆ ಬೇರೆ ಕಚೇರಿಗಳಿಗೆ, ಕಾಂಪಿಟೆಂಟ್ ಅಥಾರಿಟೀಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ನಾವು ಕಳಿಸ್ಬೇಕಾಗತ್ತೆ. ಅದೇ ರೀತಿ ಅಡ್ವೈಸರಿ ಬೋರ್ಡ್ ಅಂತ ಇರುತ್ತೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ. ಆ ಅಡ್ವೈಸರಿ ಬೋರ್ಡಲ್ಲಿ ಕಮಿಷನರ್ ಅಥವಾ ಈಗ ಪೊಲೀಸ್ ಕಮಿಷನರ್ ಅಥವಾ DC, ಈಗ ನಾನು ಹೆಚ್ಚುವರಿ ಜಿಲ್ಲಾ ದಂಡಾಧಿಕಾರಿ, ಅವ್ರಿಗೆ ಏನು ಇಕ್ವಲೆಂಟ್ ಪವರ್ಸ್ ಇದೆ ಅಬೌಟ್ ಗೂಂಡಾ ಆಕ್ಟ್ ಎನ್ಫೋರ್ಸ್ಮೆಂಟ್, ಅದರ ಅಡಿಯಲ್ಲಿ ನಾನು ಚಲಾಯಿಸಿರುವಂಥ ಆದೇಶ ಏನಿದೆ, ಆ ಆದೇಶದ ಸಮರ್ಪಕತೆ ಎಷ್ಟಿದೆ ಅನ್ನುವಂಥದ್ದು ಸಲಹಾ ಮಂಡಳಿ, ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಇರುತ್ತೆ, ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ. ಅದರಲ್ಲಿ ವೆಟ್ಟಿಂಗ್ ಮಾಡ್ತಾರೆ, ಅಂದರೆ ಇದು ಸರಿ ಇದೆಯೋ ಇಲ್ಲೋ ಅಂತ. ಸೊ ಆಗ ಆ ಸಂಬಂಧಪಟ್ಟ ಆರೋಪಿಗಳು, ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಚಾನ್ಸನ್ನು ಕೊಡಲಾಗುತ್ತೆ ಅವ್ರದ್ದು ಏನಿದೆ ಅನ್ನೋಂಥದ್ದು ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ. ಸೊ ಈ 4 ಜನರ ಮೇಲೆ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿಯಲ್ಲಿ ಕೂಡ ಪೊಲೀಸರು ಕೈಗೊಂಡಿರುವಂಥ ಕ್ರಮ ಸರಿ ಇದೆ ಅಂತಂದು ಸುಮಾರು 1 ವರ್ಷಗಳ ಕಾಲ ನಮ್ಮ ಆದೇಶವನ್ನ ಜಾರಿ ಮಾಡ್ಬೋದು ಅನ್ನೋದಾಗಿ ತೀರ್ಪು ನೀಡಿದ್ದಾರೆ. ಸೊ ಇದರಲ್ಲಿ ಜೂನ್ ತಿಂಗಳಲ್ಲಿ ನಾವು ಅವ್ರನ್ನ ಬಂಧನ ಮಾಡಿದ್ದು, ಅಂದರೆ ಮುಂದಿನ ವರ್ಷ ಜೂನ್ವರೆಗೂ ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಲಿಕ್ಕೆ ಕೋರ್ಟ್ ಆದೇಶ, ಅಂದರೆ ಸಲಹಾ ಮಂಡಳಿ, ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಆದೇಶ ಕೂಡ ನಮ್ಮ ಒಂದು ಆದೇಶವನ್ನು ಅಪ್ರೂವ್ ಮಾಡಿದೆ. ಅದೇ ರೀತಿ ಇವರನ್ನ ಭೇಟಿ ಮಾಡುವಂಥವ್ರು, ಇವ್ರ ಜೊತೆ ಸಂಪರ್ಕ ಇಟ್ಕೊಳ್ಳುವಂಥವ್ರು, ಮತ್ತು ಅವರಿಂದ ಜೈಲು ಒಳಗಡೆ ಇದ್ದು ಏನಾದರೂ ಸೂಚನೆಗಳು ತೊಗೊಂಡು ಇಲ್ಲಿ ಬೇರೆ ರೀತಿ ಕ್ರಮಗಳು ಕೈಗೊಳ್ಳುವಂಥದ್ದು, ಚಟುವಟಿಕೆಗಳು ಭಾಗವಹಿಸುವಂಥದ್ದು ಅಂತ ಅವರೆಲ್ಲರ ಮೇಲೆ ಕೂಡ ವಾಚ್ ಇಡಲಾಗುತ್ತೆ. ಮತ್ತು ಇನ್ನೂ ಹೆಚ್ಚುವರಿಯಾಗಿ ಕೆಲವ್ರ ಮೇಲೆ ನಾವು ಗೂಂಡಾ ಆಕ್ಟನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಪೇಪರ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಯಾರು ಈ ಮಾದಕ ವಸ್ತುಗಳು ಮಾರಾಟ ಇರ್ಬೋದು ಅಥವಾ ಹ್ಯಾಬಿಚುವಲ್ ಕನ್ಸಂಪ್ಷನ್ ಇರ್ಬೋದು, ಅದರಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು, ಅಂಥವ್ರಿಗೆ ಸಹಕರಿಸುವಂಥದ್ದು, ಅವ್ರ ಮೇಲೆ ಈಗಾಗಲೇ ನಾವು ಒಟ್ಟು 18 ಜನರ ಮೇಲೆ ಗಡೀಪಾರ ಆದೇಶ ಮಾಡಿದ್ದೀವಿ. ಅಷ್ಟಾಗಿಯೂ ಇನ್ನೂ ಯಾರು ಆಕ್ಟಿವ್ ಆಗಿದ್ದಾರೆ. ಮತ್ತು ರೀಸೆಂಟ್ ಟೈಮ್ಸಲ್ಲಿ ಕಾಸ್ ಆಫ್ ಆಕ್ಷನ್ ಇದು ಕೇಸಸ್ ಆಗಿದೆ, ಮಲ್ಟಿಪಲ್ ನಂಬರ್ ಆಫ್ ಕೇಸಸ್ ಆಗಿದೆ. ಅವ್ರ ಮೇಲೆ ಒಂದು ಬಿಟ್ NDPS ಅಂತ ಒಂದು ಕಾಯ್ದೆ ಇದೆ. ಅಂದರೆ ಈ ಗೂಂಡಾ ಆಕ್ಟಿಗೆ ಪ್ಯಾರಲಲ್ ಇರುವಂಥ ಕಾಯ್ದೆ. ಅದು ನಾರ್ಕೋಟಿಕ್ ಡ್ರಗ್ಸ್ ಅಲ್ಲಿ ಯಾರು ಡೀಲ್ ಮಾಡ್ತಾರೆ, ಯಾರು ಅದರಲ್ಲಿ ಆರೋಪಿಗಳಿರ್ತಾರೆ ಅವ್ರ ಮೇಲೆ ಜಾರಿ ಮಾಡುವಂಥದ್ದು, ಅದನ್ನು ಕೂಡ ನಾವು ಕೆಲವ್ರ ಮೇಲೆ ಜಾರಿ ಮಾಡಲಿಕ್ಕೆ ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ದೇವೆ. ಅದೇ ರೀತಿ ಈ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು, ಕಾನೂನು ಬಾಹಿರ ಕೃತ್ಯಗಳು, ಅದೇ ರೀತಿ ಈಗಾಗಲೇ 83 ಗಡೀಪಾರ ಆದೇಶ ಏನಾಗಿತ್ತು, ಅದು ಹೆಚ್ಚು ರೌಡಿ ಶೀಟರ್ಸು ಮತ್ತು ಯಾರು ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲಿತ್ತು. ಉಳಿದಂತೆ ರಾಬರಿ, ಡೆಕಾಯಿಟಿ, ಆಮೇಲೆ NDPS ಸೇರಿದಂತೆ ಇನ್ನೂ ಬೇರೆ ಬೇರೆ ರೀತಿ ಆರ್ಗನೈಸ್ಡ್ ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಕೂಡ ನಾವು ಗಡೀಪಾರ ಆದೇಶವನ್ನ ಈಗಾಗಲೇ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ಆದಷ್ಟು ಬೇಗ ಇನ್ನೂ ಹೆಚ್ಚಿನ ಜನರ ಮೇಲೆ ಮಾಡಿ ಅವಳಿ ನಗರವನ್ನ ಅತ್ಯಂತ ಶಾಂತಿಯುತವಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಬೇಕು ಅದನ್ನು ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ. अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।